ಹನುಮಾನ್ ಚಾಲೀಸಾ ರಚನೆಯ ಹಿನ್ನೆಲೆ. ಹನುಮಾನ್ ಚಾಲೀಸಾದ ಮೂಲಗಳು. ಭಾರತದಲ್ಲಿ ಮೊದಲ ಯುಗದಲ್ಲಿ ಜನಸಾಮಾನ್ಯರಿಗೆ ಪರಿಚಿತರಾದ ಮಹಾನ್ ಕವಿ ಸಂತ ಗೋಸ್ವಾಮಿ ತುಳಸಿದಾಸ್ ಜಿ ಅವರು ರಾಮಚರಿತಮಾನಗಳನ್ನು ಹಿಂದಿಯಲ್ಲಿ ಬರೆದಿದ್ದಾರೆ. ಮಾತ್ರವಲ್ಲದೆ ಹನುಮಾನ್ ಚಾಲೀಸಾವನ್ನು ರಚಿಸಿದ್ದಾರೆ. ಇತಿಹಾಸದಲ್ಲಿ ತುಳಸಿದಾಸ್ ಜಿ ತನ್ನ ಭಕ್ತಿ ಕೃತಿಗಳನ್ನು ಬರೆದಾಗ ಭಾರತವನ್ನು ಅಕ್ಬರ್ ಆಳಿದನು. ಈ ಅವಧಿಯು ಧಾರ್ಮಿಕ ಕಲಹ ಮತ್ತು ನೈತಿಕ ಅವನತಿಯಿಂದ ಗುರುತಿಸಲ್ಪಟ್ಟಿದೆ. ತುಳಸಿದಾಸ್ ಜಿ ಹಿಂದೂಗಳನ್ನು ವೈದಿಕ ಗ್ರಂಥಗಳಿಗೆ ಮರುಪರಿಚಯಿಸಲು ಬಯಸಿದ್ದರು. ಎಲ್ಲಾ ಸಾಮಾಜಿಕ ವರ್ಗಗಳ ಜನರ ಮನಸ್ಸು ಮತ್ತು ಹೃದಯಗಳೊಂದಿಗೆ ಸಂಪರ್ಕ ಹೊಂದಿದ ರಾಮಚರಿತಮಾನಗಳನ್ನು ಬರೆದ ನಂತರ, ವಿಶೇಷವಾಗಿ ಭಾರತದ ಉತ್ತರ ಭಾಗಗಳಲ್ಲಿ ತುಳಸಿದಾಸ್ ಜಿ ಅವರು ಮನೆ ಮನೆಯ ಹೆಸರಾಗಲು ಪ್ರಾರಂಭಿಸಿದರು. ಭಗವಾನ್ ರಾಮನ ಕಡೆಗೆ ಅವನ ಭಕ್ತಿಯು ತೀವ್ರಗೊಂಡಿತು ಮತ್ತು ಅವನ ಎಲ್ಲಾ ಕೆಲಸಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದರು. ದೇವರು ಮತ್ತು ತುಳಸಿದಾಸರ ಮೇಲೆ ಜನರ ನಂಬಿಕೆಯೂ ಹೆಚ್ಚಾಯಿತು. ಜನರು ಅವರು ಪವಾಡಗಳನ್ನು ಮಾಡಿದರು ಎಂದು ವದಂತಿಗಳನ್ನು ಹರಡಿದರು. ಅಕ್ಬರ್ ಅಂತಹ ವದಂತಿಗಳನ್ನು ಕೇಳಿದಾಗ ಅವನು ತುಳಸಿದಾಸ್ ಜಿಗೆ ತನ್ನ ಆಸ್ಥಾನಕ್ಕೆ ಹಾಜರಾಗಲು ಮತ್ತು ಕೆಲವು ಪವಾಡಗಳನ್ನು ಮಾಡಲು ಆದೇಶಿಸಿದನು. ತುಳಸಿದಾಸ್ ಜಿ ಚಕ್ರವರ್ತಿಗೆ ತಾನು ಕೇವಲ ಶ್ರೀರಾಮನ ಸರಳ ಭಕ್ತ ಮತ್ತು ಯಾವುದೇ ಪವಾಡಗಳನ್ನು ಮಾಡಿಲ್ಲ ಎಂದು ನಮ್ರತೆಯಿಂದ ಹೇಳಿದರು. ತುಳಸಿದಾಸ್ ಜಿ ಚಕ್ರವರ್ತಿಯ ಮಾತನ್ನು ಧಿಕ್ಕರಿಸುತ್ತಿದ್ದಾರೆ ಎಂದು ಭಾವಿಸಿ ಅಕ್ಬರ್ ಕೋಪಗೊಂಡನು. ಕೋಪದಲ್ಲಿ ಅಕ್ಬರ್ ಅವನನ್ನು ಸೆರೆಮನೆಗೆ ಹಾಕಲು ಆದೇಶಿಸಿದನು. ತುಳಸಿದಾಸರು ಜೈಲಿನಲ್ಲಿದ್ದಾಗ ಹನುಮಾನ್ ಚಾಲೀಸವನ್ನು ಬರೆದರು. ತುಳಸಿದಾಸರು ಫತೇಪುರ್ ಸಿಕ್ರಿ ಜೈಲಿನಲ್ಲಿದ್ದಾಗ ಹನುಮಾನ್ ಚಾಲೀಸಾವನ್ನು ರಚಿಸಿದರು. ಅವರು 40 ದಿನಗಳವರೆಗೆ ಜೈಲಿನಲ್ಲಿದ್ದರು. ಹೀಗೆ 40 ಪದ್ಯಗಳಲ್ಲಿ ಜೈಲಿನಲ್ಲಿ ಪ್ರತಿದಿನವನ್ನು ಪ್ರತಿನಿಧಿಸುತ್ತದೆ. ತುಳಸಿದಾಸ್ ಜಿ ಅವರು ಶ್ಲೋಕಗಳನ್ನು ಬರೆಯುತ್ತಿದ್ದಂತೆ ಭಗವಂತನಿಗೆ ಸಂಪೂರ್ಣ ಶರಣಾಗತಿಯ ಉತ್ಸಾಹದಲ್ಲಿ ತುಳಸಿದಾಸರು ಪ್ರತಿ ಶ್ಲೋಕಗಳಲ್ಲಿ ಹನುಮಾನ್ ಜಿ ಅವರ ದೈವಿಕ ಗುಣಗಳು ಮತ್ತು ಪಾತ್ರದ ಶಕ್ತಿಗಳಿಗೆ ಗೌರವ ಸಲ್ಲಿಸಿದರು. ಕುತೂಹಲಕಾರಿಯಾಗಿ 40 ಪದ್ಯಗಳನ್ನು ರಚಿಸುವ ಹೊತ್ತಿಗೆ ಅಕ್ಬರನ ಅರಮನೆ ಮತ್ತು ನಗರವು ವಾನರ ಸೈನ್ಯದಿಂದ ಮುಳುಗಿತು. ಎಲ್ಲೆಂದರಲ್ಲಿ ಜನರ ಮೇಲೆ ದಾಳಿ ಮಾಡಿ ಆಸ್ತಿ ಧ್ವಂಸ ಮಾಡಿದವು. ಪರಿಸ್ಥಿತಿ ಅಸಹನೀಯವಾದಾಗ ಅಕ್ಬರ್ ಅವರು ತುಳಸಿದಾಸ್ ಜಿಯನ್ನು ಜೈಲಿನಲ್ಲಿಟ್ಟಿದ್ದರಿಂದ ಇದು ಸಂಭವಿಸಿದೆಯೇ ಎಂದು ಯೋಚಿಸಿದರು. ಅವನು ಜೈಲಿನಲ್ಲಿ ಅವನನ್ನು ಭೇಟಿ ಮಾಡಲು ಹೋದನು ಮತ್ತು ಕೋತಿಗಳು ವಿನಾಶವನ್ನು ಮಾಡುವುದನ್ನು ನಿಲ್ಲಿಸುವಂತೆ ಕೇಳಿದನು. ತುಳಸಿದಾಸರು ಹನುಮಾನ್ ಜಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರು ಮತ್ತು ತರುವಾಯ ಕೋತಿಗಳು ಕಣ್ಮರೆಯಾದವು. ಅಕ್ಬರ್ ತುಳಸಿದಾಸ್ ಜಿಯನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದರು.